ನಮಸ್ಕಾರ ವೀಕ್ಷಕರೇ, ಕಥಾ ಮಂಥನದ ಮತ್ತೊಂದು ಸಾಂಸ್ಕೃತಿಕ ವಿಡಿಯೋಗೆ ತಮಗೆಲ್ಲ ಸ್ವಾಗತ. ನಮ್ಮ ಭಾರತದಲ್ಲಿ ಹಲವಾರು ಸಂಪ್ರದಾಯ ಮತ್ತು ಸಂಸ್ಕೃತಿಗಳಿವೆ. ಇಂತಹ ಹಲವಾರು ಸಂಸ್ಕೃತಿಗಳಲ್ಲಿ ನಮ್ಮ ಕನ್ನಡ ನಾಡಿನ ಆಚರಣೆ ಮತ್ತು ಆಚಾರ ವಿಚಾರಗಳು, ಸಂಪ್ರದಾಯಗಳು ಬಹಳ ವಿಶಿಷ್ಟವಾದವು. ಇಂತಹದ್ದೇ ಕನ್ನಡ ನಾಡಿನ ಆಚರಣೆಗಳಲ್ಲಿ ಜಗತ್ಪ್ರಸಿದ್ಧಿಯಾದ ಹಬ್ಬವೆಂದರೆ ನಮ್ಮ ಮೈಸೂರು ದಸರಾ ಹಬ್ಬ. ನಮ್ಮ ಮೈಸೂರು ದಸರಾ ವಿಶ್ವ ಪ್ರಸಿದ್ಧಿಯಾಗಿದ್ದು, ಈ ಆಚರಣೆ, ಇತಿಹಾಸ ಮತ್ತು ಅದರ ಹಿಂದಿನ ಕೆಲವು ಪೌರಾಣಿಕ ಕಥೆಗಳನ್ನು ನಮ್ಮ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕೂ ಮೊದಲು ನಮ್ಮದೊಂದು ಸಣ್ಣ ಮನವಿ. ದಯವಿಟ್ಟು ಎಲ್ಲ ಕನ್ನಡಿಗರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ನಮ್ಮನ್ನು ಪ್ರೋತ್ಸಾಹಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ನವರಾತ್ರಿ ಅಥವಾ ದಸರಾ ಈ ಹಬ್ಬವನ್ನು ದೇವಿಯ ಶಕ್ತಿ ಆರಾಧನೆಗೆ ಸಮರ್ಪಿಸಲಾಗಿದೆ. ತಾಯಿ ಚಾಮುಂಡಿಯು ದುರ್ಗೆಯ ಅವತಾರದಲ್ಲಿ ಮಹಿಷಾಸುರನನ್ನು ಸಂಹರಿಸಿದ ದಶಮಿಯ ದಿನವನ್ನೇ ನಾವು ವಿಜಯದಶಮಿ ಅಥವಾ ದಸರಾ ಎಂದು ಆಚರಿಸುತ್ತಾ ಬಂದಿದ್ದೇವೆ. ಕರ್ನಾಟಕದಲ್ಲಿ ದಸರಾ ಹಬ್ಬವನ್ನು ಮೊದಲಿಗೆ ವಿಜಯನಗರದ ಸಾಮ್ರಾಜ್ಯದ ಅರಸರು ಬಹಳ ವೈಭವದಿಂದ ಆಚರಿಸುತ್ತಿದ್ದರು. ವಿಜಯನಗರದ ಸಾಮ್ರಾಜ್ಯದ ಕಾಲದಲ್ಲಿ 14ನೇ ಶತಮಾನದಿಂದ ನವರಾತ್ರಿ ಹಾಗೂ ವಿಜಯದಶಮಿ ಹಬ್ಬವನ್ನು ದೊಡ್ಡ ಮಟ್ಟದಲ್ಲಿ ಆಚರಿಸಲಾಗುತ್ತಿತ್ತು. ಹಂಪಿಯ ರಾಜಭವನಗಳಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಅಲಂಕಾರ, ಮೆರವಣಿಗೆ, ದೇವಿಯ ಪೂಜೆ, ಸಂಗೀತ, ನೃತ್ಯ ಹಾಗೂ ಅನೇಕ ಸ್ಥಳೀಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದವು ಎಂಬುದಕ್ಕೆ ಕೆಲವು ಶಾಸನಗಳು ಹಾಗೂ ವಿದೇಶಿ ಪ್ರವಾಸಿಗರ ವಿವರಗಳು, ಸಾಕ್ಷಿಗಳು ಇವೆ. ನಮ್ಮ ವಿಶ್ವ ಪ್ರಸಿದ್ಧವಾದ ಮೈಸೂರು ದಸರಾ ವೈಭವದ ಮೂಲ ವಿಜಯನಗರ ಸಾಮ್ರಾಜ್ಯವಾಗಿದ್ದು, ಇದನ್ನು ಮೈಸೂರು ರಾಜ ಒಡೆಯರು 1610ರಿಂದ ಮೈಸೂರಿನಲ್ಲಿ ಹೊಸ ರೂಪದಲ್ಲಿ ರಾಜ್ಯ ಹಬ್ಬವಾಗಿ ಆಚರಿಸಲು ಪ್ರಾರಂಭಿಸಿದರು. ದಸರಾ ಹಬ್ಬವನ್ನು ನವರಾತ್ರಿಯ ಹಬ್ಬದ ರೂಪದಲ್ಲಿಯೂ ಸಹ ಆಚರಿಸಲಾಗುತ್ತದೆ. ನವರಾತ್ರಿ ಎಂದರೆ 9 ರಾತ್ರಿ. ಈ ದಿನಗಳಲ್ಲಿ ತಾಯಿ ದುರ್ಗಾದೇವಿಯ 9 ವಿಭಿನ್ನ ರೂಪಗಳನ್ನು ಆರಾಧಿಸಲಾಗುತ್ತದೆ. ಈ ಪ್ರತಿಯೊಂದು ರೂಪವು ವಿಶೇಷ ಮಹತ್ವವನ್ನು ಹೊಂದಿದೆ. ನವರಾತ್ರಿಯ ಮೊದಲನೆಯ ದಿನ ದುರ್ಗಾದೇವಿಯ ಮೊದಲನೇ ಅವತಾರವಾದ ಶೈಲಪುತ್ರಿಯ ಅವತಾರವನ್ನು ಆರಾಧಿಸಲಾಗುತ್ತದೆ. ತನ್ನ ಹಿಂದಿನ ಜನ್ಮದಲ್ಲಿ ಸತಿಯಾಗಿ ಜನಿಸಿದ್ದ ದೇವಿ ದುರ್ಗೆಯು ಶಿವನ ಪತ್ನಿಯಾಗಿ ತನ್ನ ತಂದೆಯು ನಡೆಸುತ್ತಿದ್ದ ಯಜ್ಞಕುಂಡದಲ್ಲಿ ಬಿದ್ದು ದೇಹ ತ್ಯಾಗ ಮಾಡಿದಳು. ನಂತರ ದೇವಿ ದುರ್ಗೆಯು ಶಿವನನ್ನು ಸೇರಲು ಮತ್ತೆ ಪರ್ವತರಾಜನ ಮಗಳಾಗಿ ಜನಿಸಿದಳು. ಈ ಅವತಾರವೇ ಶೈಲಪುತ್ರಿ. ಶೈಲ ಎಂದರೆ ಸಂಸ್ಕೃತದಲ್ಲಿ ಪರ್ವತ. ಪರ್ವತರಾಜನ ಮಗಳಾಗಿ ಜನಿಸಿದ ಕಾರಣ ಶೈಲಪುತ್ರಿ ಎಂದು ಕರೆಯಲಾಯಿತು. ಕೈಯಲ್ಲಿ ತ್ರಿಶೂಲ ಮತ್ತು ಕಮಲವನ್ನು ಹಿಡಿದು ಹಸುವಿನ ಮೇಲೆ ಕುಳಿತಿರುವ ತಾಯಿಯ ಈ ರೂಪ ಭಕ್ತರಿಗೆ ಧೈರ್ಯ, ನಿಶ್ಚಯ ಮತ್ತು ಅಚಲ ಭಕ್ತಿಯನ್ನು ನೀಡುವಳು ಎಂಬ ನಂಬಿಕೆ ಇದೆ. ನವರಾತ್ರಿಯ 2ನೇ ದಿನ ದೇವಿಯ ಬ್ರಹ್ಮಚಾರಿಣಿಯ ಅವತಾರವನ್ನು ಆರಾಧಿಸಲಾಗುತ್ತದೆ. ಶಿವನನ್ನೇ ಪತಿಯಾಗಿ ಪಡೆಯಬೇಕೆಂಬ ದೃಢ ನಿರ್ಧಾರದಿಂದ ದೇವಿಯು ತೀವ್ರವಾಗಿ ತಪಸ್ಸು ಮಾಡಿದ ಅವತಾರವೇ ಬ್ರಹ್ಮಚಾರಿಣಿ. ಬ್ರಹ್ಮ ಎಂದರೆ ಜ್ಞಾನ, ತಪಸ್ಸು, ಸತ್ಯ, ಪರಮತತ್ವ ಎಂಬ ನಾನಾ ಅರ್ಥಗಳಿವೆ. ಇಲ್ಲಿ ದೇವಿ ದುರ್ಗೆಯು ತಪಸ್ಸು ಮಾಡಿದ್ದರಿಂದ ಈ ಅವತಾರವನ್ನು ಬ್ರಹ್ಮಚಾರಿಣಿ ಎಂದು ಕರೆಯಲಾಯಿತು. ಬ್ರಹ್ಮ ಎಂದರೆ ತಪಸ್ಸು, ಚಾರಿಣಿ ಎಂದರೆ ಆಚರಣೆ ಮಾಡುವವಳು ಎಂದು. ತಾಯಿಯ ಈ ಅವತಾರವು ಕೈಯಲ್ಲಿ ಜಪಮಾಲೆ ಮತ್ತು ಕಮಂಡಲಗಳನ್ನು ಹಿಡಿದ ಸಾತ್ವಿಕ ರೂಪವಾಗಿದ್ದು, ತನ್ನ ಈ ರೂಪವನ್ನು ಆರಾಧಿಸುವವರಿಗೆ ತಾಳ್ಮೆ, ತ್ಯಾಗ, ಆತ್ಮಶಕ್ತಿಗಳನ್ನು ನೀಡುವಳೆಂದು ನಂಬಲಾಗಿದೆ. ನವರಾತ್ರಿಯ 3ನೇ ದಿನ ದುರ್ಗಾದೇವಿಯ ಚಂದ್ರಗಂಟೆಯ ಅವತಾರವನ್ನು ಆರಾಧಿಸಲಾಗುತ್ತದೆ. ಸೃಷ್ಟಿಯು ಅಂಧಕಾರದಲ್ಲಿ ಮುಳುಗಿ ಅಸುರರ ಉಪಟಳವು ಹೆಚ್ಚಾದಾಗ ದುರ್ಗೆಯು ತನ್ನ ನೆತ್ತಿಯಲ್ಲಿ ಚಂದ್ರನನ್ನು ಧರಿಸಿ ಆ ಬೆಳಕಿನಲ್ಲಿ ಅಸುರರೊಡನೆ ಹೋರಾಡಿ ಸೃಷ್ಟಿಯನ್ನು ರಕ್ಷಿಸಿದಳು ಎನ್ನಲಾಗುತ್ತದೆ. ತಾಯಿಯು ಈ ಅವತಾರದಲ್ಲಿ ತನ್ನ ನೆತ್ತಿಯ ಮೇಲೆ ಅರ್ಧಚಂದ್ರ ಮತ್ತು ಗಂಟೆಯ ರೂಪದ ಆಭರಣಗಳನ್ನು ಧರಿಸಿ ಕೈಯಲ್ಲಿ ಹಲವಾರು ಆಯುಧಗಳನ್ನು ಹಿಡಿದಿರುತ್ತಾಳೆ. ತಾಯಿಯ ಈ ರೂಪವನ್ನು ಆರಾಧಿಸುವವರಿಗೆ ಶತ್ರುಗಳ ನಾಶ, ಭಯ ನಿವಾರಣೆ ಮತ್ತು ಶಾಂತಿಯ ಜೀವನ ನೀಡುವಳೆಂಬ ನಂಬಿಕೆಗಳಿವೆ. ಇನ್ನು ನವರಾತ್ರಿಯ 4ನೇ ದಿನ ತಾಯಿಯ ಕುಷ್ಮಾಂಡ ಅವತಾರವನ್ನು ಪೂಜಿಸಲಾಗುತ್ತದೆ. ಸೃಷ್ಟಿಯ ಆರಂಭದಲ್ಲಿ ತನ್ನ ನಗು ಮಾತ್ರದಿಂದ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿದ ಈ ಅವತಾರಕ್ಕೆ ಕುಷ್ಮಾಂಡ ಎಂದು ಕರೆಯುತ್ತಾರೆ. ತಾಯಿ ದುರ್ಗೆಯು ತನ್ನ ಕುಷ್ಮಾಂಡ ಅವತಾರದಲ್ಲಿ ಅಷ್ಟಭುಜಗಳು ಹಾಗೂ ಆಯುಧಗಳು ಮತ್ತು ಅಮೃತ ಕಲಶಗಳನ್ನು ಸಹ ಹಿಡಿದಿದ್ದು, ಈ ರೂಪದಲ್ಲಿ ತಾಯಿಯನ್ನು ಆರಾಧಿಸುವವರಿಗೆ ಜೀವಶಕ್ತಿ, ಆರೋಗ್ಯ ಮತ್ತು ಸೃಜನಶೀಲತೆಗಳನ್ನು ನೀಡುತ್ತಾಳೆ. ನವರಾತ್ರಿಯ 5ನೇ ದಿನ ದೇವಿ ದುರ್ಗೆಯ ಸ್ಕಂದ ಮಾತೆಯ ಅವತಾರವನ್ನು ಆರಾಧಿಸುತ್ತಾರೆ. ದೇವತೆಗಳ ಸೇನಾಧಿಪತಿಯಾದ ಸ್ಕಂದನಿಗೆ ಜನ್ಮ ನೀಡಿದ ಕಾರಣ ಆಕೆಯ ಈ ಅವತಾರವನ್ನು ಸ್ಕಂದ ಮಾತೆ ಎಂದು ಪೂಜಿಸಲಾಯಿತು. ಇಲ್ಲಿ ಸ್ಕಂದನನ್ನೇ ನಾವೆಲ್ಲ ಸುಬ್ರಹ್ಮಣ್ಯ, ಷಣ್ಮುಖ, ಕಾರ್ತಿಕೇಯ, ಕುಮಾರಸ್ವಾಮಿ ಹಾಗೂ ಮುರುಗನ್ ಎಂಬ ನಾನಾ ಹೆಸರಿನಿಂದ ಕರೆಯುತ್ತೇವೆ.
ತಾಯಿಯು ತನ್ನ ಈ ಸ್ಕಂದಮಾತೆಯ ಅವತಾರದಲ್ಲಿ ತನ್ನ ಮಗನಾದ ಸ್ಕಂದನನ್ನು ಮಡಿಲಿನಲ್ಲಿ ಹಿಡಿದು ಕುಳಿತಿದ್ದು ತನ್ನನ್ನು ಆರಾಧಿಸುವವರಿಗೆ ಸಂತಾನ ಭಾಗ್ಯ, ತಾಯಿತನದ ಸಮಸ್ಯೆಗಳ ನಿವಾರಣೆ ಮತ್ತು ಕಷ್ಟಗಳನ್ನು ಪರಿಹಾರ ಮಾಡುವಳೆಂಬ ನಂಬಿಕೆಗಳಿವೆ. ನವರಾತ್ರಿಯ 6ನೆಯ ದಿನ ದೇವಿಯ ಕಾತ್ಯಾಯಿನಿ ಅವತಾರವನ್ನು ಪೂಜಿಸಲಾಗುತ್ತದೆ. ದೇವಿಯ ಕಾತ್ಯಾಯಿನಿ ಅವತಾರದ ಉಗ್ರ ಸ್ವರೂಪವನ್ನೇ ನಾವು ಚಾಮುಂಡಿ ಎಂದು ಆರಾಧಿಸುತ್ತಿದ್ದೇವೆ. ಭೂಮಿಯಲ್ಲಿ ಮಹಿಷಾಸುರನ ಅನ್ಯಾಯ, ಅಧರ್ಮ, ಹಿಂಸೆಗಳು ಹೆಚ್ಚಾದಾಗ ಕಾತ್ಯಾಯನ ಎಂಬ ಋಷಿಯು ತಪಸ್ಸು ಮಾಡಿ ತಾಯಿ ದುರ್ಗೆಯನ್ನೇ ಮಗಳಾಗಿ ಪಡೆಯುತ್ತಾನೆ. ದೇವಿಯು ಕಾತ್ಯಾಯನ ಋಷಿಯ ಮಗಳಾಗಿ ಜನಿಸಿ ಮಹಿಷಾಸುರನ ಸಂಹಾರ ಮಾಡುತ್ತಾಳೆ. ಕಾತ್ಯಾಯನ ಋಷಿಯ ಮಗಳಾಗಿ ಜನಿಸಿದ ಕಾರಣ ಈ ಅವತಾರವನ್ನು ಕಾತ್ಯಾಯಿನಿ ಎಂದು ಕರೆಯಲಾಯಿತು. ದೇವಿಯು ಮುಂದೆ ಈ ಅವತಾರದಿಂದ ಉಗ್ರ ಅವತಾರವನ್ನು ತಾಳಿ ಚಂಡ ಮತ್ತು ಮುಂಡ ಎಂಬ ಇನ್ನೂ 2 ರಾಕ್ಷಸರನ್ನು ಸಂಹರಿಸಿದ ಕಾರಣ ಚಾಮುಂಡಿ ಎಂದು ಆರಾಧಿಸಲಾಯಿತು. ತಾಯಿಯು ಕಾತ್ಯಾಯಿನಿ ಅವತಾರದಲ್ಲಿ ಅಷ್ಟಭುಜೆಯಾಗಿದ್ದು ಅನೇಕ ರೀತಿಯ ಆಯುಧಗಳನ್ನು ಹಿಡಿದ ಕಠೋರ ರೂಪವಾಗಿದೆ. ಸಿಂಹದ ಮೇಲೆ ಕುಳಿತಿರುತ್ತಾಳೆ. ತಾಯಿಯ ಈ ಅವತಾರವನ್ನು ಆರಾಧಿಸುವವರಿಗೆ ತಾಯಿಯು ಧೈರ್ಯ ಮತ್ತು ಶಕ್ತಿ, ಅಡಚಣೆಗಳ ನಿವಾರಣೆ, ಆಯುಷ್ಯ ಮತ್ತು ವೈವಾಹಿಕ ಸುಖಗಳನ್ನು ಕರುಣಿಸುತ್ತಾಳೆ ಎಂದು ನಂಬಲಾಗುತ್ತದೆ. ಇನ್ನು ನವರಾತ್ರಿಯ 7ನೇ ದಿನ ತಾಯಿಯ ಕಾಲರಾತ್ರಿಯ ಅವತಾರವನ್ನು ಆರಾಧಿಸಲಾಗುತ್ತದೆ. ಇದು ದೇವಿಯ ಅತ್ಯಂತ ಭಯಾನಕವಾದ ರೂಪವಾಗಿದ್ದು ದೇವಿಯು ದುಷ್ಟಶಕ್ತಿಗಳ ನಾಶಕ್ಕಾಗಿ ಈ ರೂಪವನ್ನು ತಾಳಿದಳೆಂದು ಹೇಳುತ್ತಾರೆ. ತಾಯಿಯು ಈ ರೂಪದಲ್ಲಿ ಕಪ್ಪು ಮೈಬಣ್ಣದಿಂದ ಕೂಡಿದ್ದು ಉದ್ದನೆಯ ಕೆದರಿದ ಕೂದಲುಗಳನ್ನು ಹೊಂದಿದ್ದು ಅಗ್ನಿಯಂತೆ ಕೆಂಪಾದ 3 ಕಣ್ಣುಗಳು ಮತ್ತು ಕೈಯಲ್ಲಿ ಖಡ್ಗ ಮತ್ತು ಕಪಾಲಗಳನ್ನು ಹಿಡಿದು ತನ್ನ ಬಾಯಿಯಿಂದ ನಾಲಿಗೆಯನ್ನು ಹೊರಚಾಚಿರುತ್ತಾಳೆ. ಇಲ್ಲಿ ಕಾಲ ಎಂದರೆ ಸಮಯ, ರಾತ್ರಿ ಎಂದರೆ ಅಂಧಕಾರ. ಅಂಧಕಾರವನ್ನು ಸಂಹರಿಸಲು ತಾಯಿಯು ಈ ಅವತಾರವನ್ನು ತಾಳಿದ್ದರಿಂದ ಈ ಅವತಾರಕ್ಕೆ ಕಾಲರಾತ್ರಿ ಎಂದು ಕರೆಯಲಾಯಿತು. ತಾಯಿಯ ಈ ಅವತಾರವನ್ನು ಆರಾಧಿಸುವವರಿಗೆ ದೇವಿಯು ಅವರ ಬದುಕಿನ ಅಂಧಕಾರವನ್ನು ನಿವಾರಣೆ ಮಾಡುವಳು ಮತ್ತು ಭಯವನ್ನು ಜಯಿಸುವ ಶಕ್ತಿಯನ್ನು ಕೊಡುವಳು. ನವರಾತ್ರಿಯ 8ನೇ ದಿನದಂದು ಮಹಾಗೌರಿಯನ್ನು ಪೂಜಿಸಲಾಗುತ್ತದೆ. ದೇವಿಯು ಗಾಢವಾದ ತಪಸ್ಸನ್ನು ಆಚರಿಸಿದ ಕಾರಣ ಅವಳ ದೇಹ ಕಪ್ಪಾಗಿತ್ತು. ಶಿವನ ಕೃಪೆಯಿಂದ ಮತ್ತೆ ಹೊಳೆಯುವ ಶ್ವೇತವರ್ಣವನ್ನು ತಾಳಿದ ಈ ಅವತಾರವನ್ನು ಮಹಾಗೌರಿ ಎಂದು ಪೂಜಿಸಲಾಯಿತು. ಗೌರಿ ಎಂದರೆ ಸಂಸ್ಕೃತದಲ್ಲಿ ಬಿಳಿ ಅಥವಾ ಹೊಳೆಯುವ ಎಂಬ ಅರ್ಥ ಬರುತ್ತದೆ. ಮಹಾಗೌರಿ ಎಂದರೆ ಅಗಾಧ ಪ್ರಮಾಣದಲ್ಲಿ ಹೊಳೆಯುವ ಬಣ್ಣವನ್ನು ಹೊಂದಿದವಳು ಎಂದು. ಶುಭ್ರವಾದ ಮೈಬಣ್ಣ, ಶಾಂತ ಸ್ವರೂಪಿ, ಚತುರ್ಭುಜೆಯನ್ನು ಹೊಂದಿರುವ ತಾಯಿಯ ಈ ಸ್ವರೂಪವನ್ನು ಆರಾಧಿಸುವವರಿಗೆ ಅವರ ಜೀವನದ ಪಾಪನಾಶ, ಮನಃಶಾಂತಿ, ದೃಢವಾದ ಮನಸ್ಸು ಮತ್ತು ವೈವಾಹಿಕ ಜೀವನದ ಸಂತೋಷಗಳನ್ನು ನೀಡುತ್ತಾಳೆ ಎಂಬ ನಂಬಿಕೆ ಇದೆ. ನವರಾತ್ರಿಯ 9ನೇ ದಿನ ತಾಯಿಯ ಸಿದ್ಧಿದಾತ್ರಿಯ ಅವತಾರವನ್ನು ಆರಾಧಿಸಲಾಗುತ್ತದೆ. ಈ ಅವತಾರವು ತಾಯಿಯ ಅಂತಿಮ ಸ್ವರೂಪವಾಗಿದ್ದು ಆಕೆ ಎಲ್ಲಾ ಸಿದ್ಧಿಗಳ ಮೂಲವಾದ ಕಾರಣ ಈ ಅವತಾರವನ್ನು ಸಿದ್ಧಿದಾತ್ರಿ ಅಂದರೆ ಸಕಲ ಸಿದ್ಧಿಗಳನ್ನು ದಯಪಾಲಿಸುವವಳು ಅಥವಾ ನೀಡುವವಳು ಎಂದು. ತಾಯಿಯ ಈ ರೂಪವು ಶಾಂತ ಸ್ವರೂಪವಾಗಿದ್ದು ಬೃಹತ್ ಕಮಲದ ಮೇಲೆ ಕುಳಿತಿರುತ್ತಾಳೆ. ತಾಯಿಗೆ ಚತುರ್ಭುಜಗಳಿದ್ದು ಅವುಗಳಲ್ಲಿ ಶಂಖ, ಚಕ್ರ, ಗದ, ಪದ್ಮಗಳನ್ನು ಹಿಡಿದು ತನ್ನನ್ನು ಆರಾಧಿಸುವ ಭಕ್ತರಿಗೆ ಜ್ಞಾನ, ಮೋಕ್ಷ, ಪರಮಶಾಂತಿ ಹಾಗೂ ಅನೇಕ ರೀತಿಯ ಸಿದ್ಧಿಗಳನ್ನು ನೀಡುತ್ತಾಳೆ ಎನ್ನಲಾಗುತ್ತದೆ. ನವದುರ್ಗೆಯರ ಆರಾಧನೆಯ ಅರ್ಥ ಈ 9 ದಿನಗಳಲ್ಲಿ ದುರ್ಗೆಯ ಪ್ರತಿಯೊಂದು ರೂಪವನ್ನು ಪೂಜಿಸುವುದರಿಂದ ಮಾನವನ ಜೀವನದ 9 ಹಂತಗಳು ಶುದ್ಧವಾಗುತ್ತವೆ. ಪ್ರತಿ ಅವತಾರವು ಅಂಧಕಾರದಿಂದ ಜ್ಞಾನಕ್ಕೆ, ದುರ್ಬಲತೆಯಿಂದ ಶಕ್ತಿಗೆ, ಭಯದಿಂದ ಭಕ್ತಿಗೆ ಒಯ್ಯುವ ಮಾರ್ಗದರ್ಶನವನ್ನು ನೀಡುವ ಸಂದೇಶವಾಗಿದೆ. ದಸರಾ ಮತ್ತು ನವರಾತ್ರಿಯ ಹಬ್ಬವನ್ನು ಧರ್ಮ ಜಯ, ಅಧರ್ಮನಾಶ ಮತ್ತು ಆತ್ಮಶಕ್ತಿಯ ಅರಿವಿಗಾಗಿ ಆಚರಿಸಲಾಗುತ್ತದೆ. ಎಲ್ಲರಿಗೂ ದಸರಾ ಹಾಗೂ ವಿಜಯದಶಮಿಯ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.